ಪೂಜಾ, ನಾನು ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕಾ? ಯಾಕ ಸೌಂದು ಏನಾಯ್ತು ಇಷ್ಟು ಬೇಜಾರು ಮಾಡ್ಕೊಂಡು? ಇಲ್ಲ, ನಮ್ಮ ಪಪ್ಪ ಏನಂದ್ರಂದ್ರೆ ನಿನ್ನೇನವ ಟ್ರಿಪ್ ಬಗ್ಗೆ ಮಾತಾಡ್ಕೊತಾನಿದ್ದಾಗ ಇನ್ನೇನು ಹೇಗಿದ ಎಜುಕೇಷನ್ ಮುಗೀತ, ಡಿಗ್ರಿ ಮುಗೀತ, ಮದುವೆ ಮಾಡೋಣ ಅನ್ನತ್ತಾರ. ಹೌದಾ? ಇರ್ಲಿ ಬಿಡ, ಮನೆಯವ್ರು ಹೇಳ್ದಂಗೆ ಕೇಳ, ಮತ್ತೇನು ತಲೆ ಕೆಡಿಸ್ಕೊತಿ. ಯಾಕ್ಲೇ, ಏನು ನಿಂಗೆ ಗೊತ್ತಿರ್ಲಾರ್ದಂಗೆ ಮಾಡತ್ತಿ? ನೋಡಿ, ನಿಂಗೆ ಗೊತ್ತಿಲ್ಲ ನಂದ ವಿನಯಿಂದ ಲವ್ ನಿನಗೆ ಗೊತ್ತಿಲ್ಲೇನು? ನಾಟಕ ಮಾಡಬೇಡ, ಸುಮ್ಮನಿರು. ನೀ ವಿನಯನ್ ಸೀರಿಯಸ್ ಆಗಿ ಲವ್ ಮಾಡತ್ತಿ? ಅವನು ಫುಲ್ ಭಾಳ ವರ್ಷ ಆಯ್ತು ನಾವಿಬ್ರು ಪ್ರೀತಿ ಮಾಡಕತ್ತ. ಸುಮ್ಮನೆ ಏನಾರ ಹೇಳಬೇಡ. ಇಲ್ಲವ್ವ, ನಾವು ನಿಜವಾಗ್ಲೂ ಟ್ರೂಲಿ ಲವ್ ಮಾಡತ್ತೇನೆ. ನಾವು ಬಿಟ್ಟು ಯಾರನ್ನೂ ಬೇರೆಯವ್ರನ್ನ ಯಾರನ್ನೂ ಮದ್ವೆ ಆಗೋದಿಲ್ಲ. ನಮ್ಮ ಮನ್ಯಾಗ ಏನಾರ ಫೋರ್ಸ್ ಮಾಡಿ ಮದ್ವೆ ಮಾಡಕತ್ತಾರ, ನಂಗೆ ಆಗೋದಿಲ್ಲ. ನಂಗೆ ಅವ್ನ ಮೇಲೆ ಭಾಳ ಪ್ರೀತಿ ಐತಿ, ನಾ ಅವ್ನ ಮೇಲೆ ಭಾಳ ಜೀವ ಇಟ್ಟೀನಿ. ಅಲ್ಲ, ನೀವು ಇರೋದು ಲೆವೆಲ್ ನೋಡ, ಅವ್ರು ಇರೋದು ಹೆಂಗೈತಿ ನೋಡಿ. ನಾಳೆ ನಿನಗೆ ಅಡ್ಜಸ್ಟ್ ಆಗ್ತೈತ್ಲೋ ನೋಡು. ಮತ್ತು ಆಮೇಲೆ ಮದುವೆ ಆಗೋದು ಅಷ್ಟ ಅಲ್ಲ, ಜೀವನ ಪರ್ಯಂತ ಅನುಭವಿಸೋದಾಗ್ತೈತೆ ನೋಡ. ಪ್ರೀತಿಗೆ ಕಣ್ಣಿಲ್ಲ. ಪ್ರೀತಿ ಯಾರ ಮೇಲೆ ಯಾವಾಗ ಹೆಂಗೆ ಹುಟ್ಟತೈತಿ ಹೇಳಕ್ಕೆ ಬರೋದಿಲ್ಲ. ಯಾವಾಗ ನಾವು ನೋಡಿ ನಮಗೆ ಅದು ಅಟ್ರಾಕ್ಷನ್ ಆಗೈತೋ ಏನು ಅನ್ನೋದು ಗೊತ್ತಿಲ್ಲ. ಬಟ್ ನಂಗೇನು ಅವ್ನು ನೋಡಿದ ತಕ್ಷಣ ನಂಗೆ ಪ್ರೀತಿ ಆಗ್ಬಿಡ್ತು. ನಾ ಅಂತೂ ಕನ್ಫರ್ಮ್ ಅವಂಗೆ ಮದುವೆ ಆಗಿಬಿಡ್ತಾನೆ. ನಂಗೆ ಅವ್ನು ಬಿಟ್ಟಿರೋಕೆ ಆಗೋದಿಲ್ಲ. ಆದರೂ ಸ್ವಲ್ಪ ಯೋಚನೆ ಮಾಡ. ಮದ್ವೆ ಅಂದ್ರೆ ಹಂಗೆ ಇಲ್ಲ, ತುಂಬಿದ ಬಾವ್ಯಾಗ ಜಿಗಿದ್ರೂ ನಮ್ದ ಜೀವನ, ಖಾಲಿದ ಬಾವ್ಯಾಗ ಜಿಗಿದ್ರೂ ನಮ್ದ ಜೀವನ. ಸೊ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ಹೆಜ್ಜೆ ಮುಂದಿಡ. ಇಲ್ಲ, ನಾ ಎಲ್ಲ ಥರನೂ ವಿಚಾರ ಮಾಡೀನಿ. ನಂಗೆ ಅವಂಗಂದ್ರೆ ಅವನ್ನ ಭಾಳ ಇಷ್ಟನ. ನಾ ಅವಂಗ ಮದುವೆ ಆಗ್ತಾನೆ. ನಂಗೆ ಅವ್ನು ಬಿಟ್ಟಿರಾಕಂತೂ ಆಗೋದಿಲ್ಲ. ನಿಮ್ಮ ಮನೆಯೊಳಗೆ ಹೇಳಿ? ನಮ್ಮ ಮನೆಯೊಳಗೆ ಹೇಳಿದ್ರಂತೂ ನನ್ನಂತೂ ಅವನ ಜೊತೆ ಮದುವೆ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಮ ಪಪ್ಪನೂ ನೋಡೋರೆಲ್ಲ, ಅವ್ರದ್ದೇನೂ ಉದ್ಯೋಗ ಇಲ್ಲ, ಬಿಸ್ನೆಸ್ ಏನೂ ಇಲ್ಲ. ಸೊ ಅವು ಏನು ಜಾಬ್ ಮಾಡೋದು ಕಮ್ಮಿ ಪಗಾರದೈತಿ. ಸೊ ಕೊಡಬೇಕಾದ್ರೆ ವಿಚಾರ ಮಾಡ್ತಾರೆ. ನನಗೂ ಅದ ಟೆನ್ಷನ್ ಆಗತೈತಿ. ನಮ್ಮ ಪಪ್ಪನ ಮುಂದೆ ಈ ಟಾಪಿಕ್ ಹೆಂಗೆ ಹೇಳೋದು ಅನ್ನೋದು ಟೆನ್ಷನ್ ಆಗತೈತಿ. ಇಲ್ಲ, ಅಂಕಲ್ ಮುಂದೆ ಹೇಳ್ಬೇಡ, ಏನಂತಾರೆ ನೋಡ. ಸುಮ್ಮನೆ ಹೇಳಲಾರ್ದ ನೀ ಏನಾರೇ ಅದು ಇದು ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೋಬೇಡ. ಸೊ ಫ್ಯಾಮಿಲಿ ಒಳಗೆ ಒಂದು ಸಾರಿ ಹೇಳಿ ಡಿಸಿಷನ್ ಅವ್ರು ಫೈನಲ್ ಮಾಡ್ತಾರೆ. ಸೊ ಬೇಡ ಬೇಡ ಅಂದ್ರೆ ಅವ್ರ ಮನಸ್ಸು ಒಪ್ಪಿಸಾರೆ ಮದುವೆ ಆಗು. ಬಟ್ ನೀವು ಓಡಿ ಹೋಗಿ ಹಂಗೆ ಹಿಂಗೆ ಮದುವೆ ಆಗಿತ್ತು ಅವ್ರ ಮನೆ ಸಂಬಂಧ ಮುರ್ಕೊಳಕ್ಕೆ ಹೋಗಬೇಡ. ನಂದು ಅದೈತಿ, ನಮ್ಮ ಮನೆಯೊಳಗೆ ಅವ್ರ ಮನೆಯೊಳಗೆ ಒಪ್ಪಿಸಿನ ಮದುವೆ ಆಗ್ಬೇಕು ಅನ್ನೋದು. ಅವ್ರ ಮನೆಯೊಳಗೆ ಏನಿಲ್ಲ ಬಿಡ. ಅವ್ರ ಮಮ್ಮಿ ಅವ್ರ ತಾಯಿ ಒಬ್ಬರು ಅದಾರು, ಮತ್ತು ಇನ್ನೊಬ್ರು ಅವ್ರ ತಂಗಿ ಅದಾರು. ತಂಗಿನಂತೂ ಮದುವೆನ ಮಾಡಿಕೊಟ್ಟಾರು. ಮತ್ತು ಇನ್ನು ಒಂದು ಜಾಬ್ ಸಂಬಂಧ ಅಷ್ಟು ನಾನು ವಿಚಾರ ಮಾಡತ್ತೀನಿ ಹೆಂಗೆ ಏನಂತಂದು. ಮನೆಯೊಳಗೆ ಹೆಂಗೆ ಹೇಳೋದು, ಯಾವ ರೀತಿ ಹೇಳ್ರೆ ಯಾವ ರೀತಿ ತೊಗೋತಾರತ್ತ ಗೊತ್ತಾಗತ್ತಿಲ್ಲ ನಮ್ಮ ಮನೆಯೊಳಗೆ. ಇಲ್ಲ, ನೀ ಇಲ್ಲಿ ರಾಣಿ ಥರ ಇದ್ದಕ್ಕಿ ಅಲ್ಲಿ ಹೋಗಿ ಪ್ರಾಬ್ಲಮ್ ಮಾಡ್ಕೋಬೇಡ. ಸೊ ನಿಮ್ಮ ಮನೆಯೊಳಗೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳ. ನನ್ನ ಮಾತು ನಾ ಹೇಳೋದಂತೂ ಹಿಂಗೆ. ಇಲ್ಲ, ನಾ ಅಂತೂ ಅವ್ನು ಬಿಟ್ಟಂತೂ ಬೇರೆ ಯಾರನ್ನೂ ಮದುವೆ ಆಗಂಗಿಲ್ಲ. ನಾ ಅಂತೂ ಈಗ ಒಂದು ವಿಚಾರ ಮಾಡೀನಿ. ನಾ ಅವನ ಜೊತೆ ಮದುವೆಯಾಗಿ ನಾ ಒಂದು ಏನಾರೇ ಜಾಬರೇ ಏನಾರೇ ಮಾಡ್ಬೇಕಂತಂದು ಫಿಕ್ಸ್ ಆಗಿಬಿಟ್ಟೇನಿ. ಸೌಂದರ್ಯ ಸೌಂದರ್ಯ, ನಮ್ಮ ಅಣ್ಣ ಬಂದು ಗಪ್ಪಿರ ಹೇಳಣ್ಣ, ಏನಾಯಿತು? ಇಲ್ಲ ಏನಿಲ್ಲ, ಟ್ರಿಪ್ಗೆ ಹೋಗೋದು ಫಿಕ್ಸ್ ಆಯಿತು. ನಾಳೆ ಬಿಟ್ಟು ನಾಡಿದ್ದೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಿಮ್ಗೆ ಏನಾದರೂ ತರಬೇಕಿದ್ರೆ ಆಚೆಯಿಂದ ಹೇಳಿಬಿಡು. ಓ, ನಿನ್ನ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಇವಳ ನನ್ನ ಫ್ರೆಂಡು ಪೂಜಾ. ಇವಳೇ ನನ್ನ ಬೆಸ್ಟ್ ಫ್ರೆಂಡು. ಇವಾಗ ಒಂದೆರಡು ಸಾರಿ ಅವಳ ಮನೆಗೆ ಬಂದಿದ್ದಾಳೆ. ನೀನು ಇರಲಿಲ್ಲ ಅಣ್ಣ, ಬಟ್ ಅವಳು ತುಂಬ ಒಳ್ಳೆಯವಳಣ್ಣ. ಓ ಹಾಯ್ ಪೂಜಾ. ಹಾಯ್ ಅಣ್ಣ. ಪೂಜಾ ಅಣ್ಣ ಎಲ್ಲ ಅನ್ಬೇಡ, ಅನೂಪ್ ಅಂತ ಹೇಳು. ಓಕೆ ಆಯಿತು. ನಿಂಗೆ ಏನಾದರೂ ಬೇಕಿದ್ರೆ ಕಾಲ್ ಮಾಡಿ. ಸೌಂದರ್ಯ, ನಾನು ಆಚೆ ಕಡೆ ಹೋಗಿರ್ತೀನಿ. ಸೊ ಏನಾದರೂ ಬೇಕಿದ್ರೆ ಹೇಳು, ಬೇಗನೆ ಹೇಳು, ಮತ್ತೆ ನಾನು ಬರೋಷ್ಟರಲ್ಲಿ. ಅಲ್ಲ, ನೀನು ಟ್ರಿಪ್ಪಿಗೆ ಬರಲ್ಲ ಅಂತಿದೆ, ಮತ್ತೇನು ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ಯಾ? ಇಲ್ಲ, ಫ್ಯಾಮಿಲಿ ಜೊತೆ ಒಂದು ಸಾರಿ ಟ್ರಿಪ್ ಮಾಡಿಲ್ಲಲ್ಲ. ಸೊ ಈ ಸಾರಿ ಎಂಜಾಯ್ ಮಾಡಬೇಕು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಬಿಟ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂತಲೇ ನಾನು ನಿಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾ ಇರೋದು. ಅಣ್ಣ, ನಮ್ಮ ಜೊತೆ ನನ್ನ ಫ್ರೆಂಡ್ ಪೂಜಾನು ಟ್ರಿಪ್ಪಿಗೆ ಬರ್ತಾಳೆ. ಓ ಸೂಪರ್ ನೈಸ್. ನನಗೂ ಹೊಸ ಫ್ರೆಂಡ್ ಸಿಕ್ಕಂಗಾಯ್ತು ನೋಡಿ ಸೌಂದರ್ಯ ನಿನ್ನಿಂದ. ಆಯ್ತು ಕಣೆ, ನಾನು ಹೋಗ್ತೀನಿ ಇವಾಗ. ಹೋಗ್ತೀನಿ ಅನ್ಬಾರ್ದು, ಬರ್ತೀನಿ ಅಂತ ಹೇಳು. ಅಮ್ಮ ಎಷ್ಟು ಸಾರಿ ನಿನಗೆ ಹೇಳಬೇಕು ಇದನ್ನೆಲ್ಲ ಚೇಂಜ್ ಮಾಡ್ಕೋ ಅಂದರೂ ನೀನು ಒಂದು ಸಾರಿನೂ ಚೇಂಜ್ ಆಗೋಕ್ಕೆ ರೆಡಿ ಇಲ್ಲ. ಯಾವಾಗಲೂ ನಿಂದ್ರಲ್ಲೇ ನೀನು ಇರ್ತೀಯ. ಆಯ್ತಮ್ಮ, ಹೋಗಿ ಬರ್ತೀನಿ. ಈ ಪೂಜಾ ತುಂಬ ಚೆನ್ನಾಗಿದ್ದಾಳಲ್ಲ, ನನಗಂತೂ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಫಸ್ಟ್ ಲುಕ್ಕಲ್ಲೇ ಅಟ್ರಾಕ್ಷನ್ ಆಗಿಬಿಟ್ಲು. ಸೊ ನೋಡೋಕ್ಕೂ ಚೆನ್ನಾಗಿದ್ದಾಳೆ. ನಮ್ಮ ಮನೆಗೆ ಅಡ್ಜಸ್ಟು ಆಗ್ತಾಳೆ ಅನ್ಸುತ್ತೆ. ನಾ ಏನಾದರೂ ಆಗಲಿ ಮನೆಗೆ ಅಡ್ಜಸ್ಟ್ ಆಗ್ತಾಳೋ ಬಿಡ್ತಾಳೆ. ನನಗೆ ಮಾತ್ರ ಇಷ್ಟ ಆದ್ಲು ಅಂದರೆ ನಾನು ಅವಳನ್ನ ಅಪ್ರೋಚ್ ಮಾಡಬೇಕು ಇವಾಗ. ಹೇಗಿದ್ರು ಅವಳು ಟ್ರಿಪ್ ಬರ್ತಾಳಲ್ಲ. ನಮ್ಮಣ್ಣ ಹಾಗೆ ಕಣೆ, ಅವನದೇನು ತಲೆ ಕೆಡಿಸ್ಕೋಬೇಡ ನೀನು. ಇಲ್ಲ ಕಣೆ, ಹಾಗೇನೆ ನಿನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಕಣೆ, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಮನೆಗೆ ಬಂದರೆ ನಂಗೆ ಹೋಗಬೇಕು ಅಂತಲೇ ಅನ್ಸಲ್ಲ ಕಣೆ. ಇಲ್ಲೇ ಇದ್ಬಿಡಬೇಕು ಅಂತ ಅನಿಸುತ್ತೆ. ನಮ್ಮ ಮನೆ ಇನ್ನೂ ಚಿಕ್ಕದಲ್ಲ,
ಸೊ ನಿಮ್ಮನೆ ನೋಡಿದ ತಕ್ಷಣ ತುಂಬ ಖುಷಿ ಆಗಿಬಿಡುತ್ತೆ ಕಣೆ ನನಗೆ. ಇರಲಿ ಬಿಡೆ, ನಿನಗೆ ನಮ್ಮ ಮನೆ ಥರನೇ ಒಳ್ಳೆ ಮನೆ ಸಿಗಲಿ ಗಂಡನ ಮನೆಯಾಗಿ. ಸೊ ಅಲ್ಲಿ ಆದರೂ ಚೆನ್ನಾಗಿರುವಂತೆ. ಇವಾಗ ನಮ್ಮ ಮನೆ ಚಿಕ್ಕದಿದೆ ಅಷ್ಟೇ, ನನಗೆ ಖುಷಿ, ಸಂತೋಷ, ಪ್ರೀತಿ ಎಲ್ಲದರಲ್ಲೂ ಒಂದು ಕೈ ಜಾಸ್ತಿನೇ ಇದೆ ಕಣೆ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಜ್ಜಿ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಕಣೆ. ಇನ್ನು ನಾನು ಟ್ರಿಪ್ ಬರೋದು ನಮ್ಮ ಮನೇಲಿ ಏನೂ ಡಿಸ್ಕಸ್ ಮಾಡಿಲ್ಲ. ನಮ್ಮ ಮನೇಲಿ ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನೀನು ಇವಾಗಲೇ ನಿಮ್ಮ ಅಣ್ಣನ ಮುಂದೆ ನಾನು ಟ್ರಿಪ್ಪಿಗೆ ಬರ್ತೀನಿ ಅಂತ ಹೇಳಿಬಿಟ್ಟೆ ಕಣೆ. ಅಯ್ಯೋ, ನಿಮ್ಮಮ್ಮಗೆ ನಾನು ಒಪ್ಪಿಸ್ತೀನಿ ಬಿಡೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಸೇರಿಸಿ ಒಪ್ಪಿಸ್ತೀನಿ, ಡೋಂಟ್ ವರಿ ಕಣೆ. ನೀನು ನಿಜವಾಗ್ಲೂ ವಿನಯ್ನ ಅಷ್ಟೊಂದು ತುಂಬ ಪ್ರೀತಿ ಮಾಡ್ತೀಯಾ? ಅವನಿಗೋಸ್ಕರ ನಾನು ನನ್ನ ಜೀವನನೇ ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀನಿ ನೋಡೆ. ಅವನು ಇದ್ದು ಅಂದರೆ ಅದು, ಅದು ಅಂದರೆ ಇದು. ಅವನ ಮಾತು ಅಂದರೆ ಮಾತು, ನಾನು ಚೇಂಜ್ ಆಗಲ್ಲ. ನನಗೆ ಅವನಂದರೆ ತುಂಬ ಇಷ್ಟ. ಅವನಿಗೋಸ್ಕರ ನನ್ನ ಜೀವನೇ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ ಕಣೆ ನಾನು. ಅವನಂದರೆ ನಮ್ಮ ಫ್ಯಾಮ್ಲಿಗಿಂತ ಎಲ್ರಿಗಿಂತ ಹೆಚ್ಚು ಕಣೆ. ಅಲ್ವೇ, ಹುಡ್ಸಿದ ಅಪ್ಪ ಅಮ್ಮನಿಗಿಂತ ಅವನ್ನ ಹೆಚ್ಚು ಅಂದ್ಕೊಂಡಿದೆಯಲ್ಲ ದಡ್ಡಿ, ನೀನು ದಡ್ಡಿ. ಫಸ್ಟು ಫ್ಯಾಮ್ಲಿ, ಆಮೇಲೆ ನಿನ್ನ ಲವರು ಗಿವರು ಎಲ್ಲ. ಫಸ್ಟು ಮನೆಯವರಿಗೆ ಪ್ರೀತಿ ಮಾಡೋಕ್ಕಲಿ, ಆಮೇಲೆ ನಿನ್ನ ಬಾಯ್ ಫ್ರೆಂಡ್ಗೆಲ್ಲ ಲವ್ ಅದು ಇದು ಅಂತ ಮಾಡ್ಕೊಂಡು ಹೋಗು. ಅಯ್ಯೋ, ನೀನು ಇನ್ನೂ ಯಾರಿಗೂ ಲವ್ ಮಾಡಿಲ್ಲ ಅಲ್ಲ, ಅದಕ್ಕೆ ನಿನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಒಂದು ಸಾರಿ ನೀನು ಯಾರನ್ನಾದ್ರೂ ಲವ್ ಮಾಡು, ನಿಂಗೆ ಮನೆಯವರೇ ಬೇಡ ಅನ್ನಿಸ್ಬಿಡ್ತಾರೆ. ಇಲ್ಲಪ್ಪ, ನಾನು ಯಾರನ್ನೂ ಲವ್ ಮಾಡಲ್ಲ. ನಮ್ಮ ತಂದೆ ತಾಯಿ ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗೋದು. ನಾನಂತೂ ಚೇಂಜ್ ಮಾಡೋದೇ ಇಲ್ಲ ಈ ಡಿಸಿಷನಲ್ಲಿ. ಅಯ್ಯೋ ಅಮ್ಮ, ನಾನು ಎಷ್ಟೊಂದು ಜನ ನೋಡಿದ್ದೀನಿ. ನಮ್ಮ ತಂದೆ ತಾಯಿ ತೋರಿಸಿದವ್ರನ್ನೇ ಮದುವೆ ಆಗ್ತೀನಿ, ನಮ್ಮ ತಂದೆ ತಾಯಿ ತೋರಿಸಿದವ್ರನ್ನೇ ಮದುವೆ ಆಗ್ತೀನಿ ಅಂದವರೆಲ್ಲ ಲವ್ ಮ್ಯಾರೇಜ್ ಆಗಿರೋ ಜಾಸ್ತಿ ಕಣೆ ನಾನು ನೋಡ್ದಂಗೆ. ಬಟ್ ಅವರೆಲ್ಲ ಬೇರೆ ಕಣೆ, ನಾನೇ ಬೇರೆ. ಸೊ ಡಿಫ್ರೆನ್ಸ್ ಇರುತ್ತಲ್ಲ, ಒಬ್ರಿಗೊಬ್ರು ಎಲ್ಲರೂ ಒಂದೇ ಥರ ಇರಲ್ಲ ಕಣೆ. ನಿಜ, ನಿನಗೆ ಕಾಲೇಜಲ್ಲಿ ಒಬ್ಬರ ಮೇಲೇನೂ ಲವ್ ಆಗಲಿಲ್ವಾ? ಎಷ್ಟೊಂದು ಜನ ನಿನಗೆ ಪ್ರಪೋಸ್ ಮಾಡಿದ್ರು, ಒಬ್ರಿಗೂ ನೀನು ಓಕೆ ಅಂತ ಹೇಳೇ ಇಲ್ವಾ? ನನ್ನ ಮುಂದೆ ಆದರೂ ನಿಜ ಹೇಳು, ಯಾರ ಮೇಲಾದರೂ ಪ್ರೀತಿ ಆಯಿತಾ ನಿನಗೆ? ಇಲ್ಲ ಕಣೆ, ನನಗೆ ಯಾರ ಮೇಲೇನೂ ಪ್ರೀತಿ ಆಗಿಲ್ಲ. ಪ್ರಪೋಸಸ್ ಎಲ್ಲ ನನಗೆ ಇಷ್ಟನೂ ಆಗಲಿಲ್ಲ. ನನ್ನ ಏಮ್ ಏನು ಗೊತ್ತಾ, ನಾನು ಚೆನ್ನಾಗಿ ಓದಬೇಕು ಅನ್ನೋದು ಒಂದೇ ನನ್ನ ಏಮು. ಏನಕ್ಕಂದರೆ ನಮ್ಮ ಫ್ಯಾಮ್ಲಿ ಪ್ರಾಬ್ಲಮ್ಸ್ ನಮಗೆ ಗೊತ್ತಿರುತ್ತೆ. ನಿಮ್ಮದು ಆ ಥರ ಅಲ್ಲ. ನೀನು ಕೋಟ್ಯಾಧಿಪತಿ ಮಗಳು, ನಾನು ರೈತನ ಮಗಳು. ಸೊ ನಮ್ಮ ತಂದೆ ತಾಯಿ ಕಷ್ಟಪಡೋದನ್ನೆಲ್ಲ ನನ್ನ ಕಣ್ಣಾರೇನೆ ನೋಡಿದ್ದೀನಿ. ಸೊ ಆ ಟೈಮಲ್ಲಿ ನಾನು ಮತ್ತೆ ಇನ್ನೊಬ್ಬರನ್ನ ಲವ್ ಮಾಡಿ ಅವ್ರನ್ನ ಮದುವೆ ಆಗಿ, ಅದು ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿ ಅವ್ರು ನಮ್ಮ ಮನೆಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ತುಂಬ ತೊಂದರೆ ಕಣೆ. ನಾನು ಕೋಟ್ಯಾಧಿಪತಿ ಮಗಳು ಅಂತ ನನಗೇನೇನಿಲ್ಲ. ನಾನು ಬಡವರ ಥರಾನೇ ಜೀವನ ಮಾಡ್ತಾಯಿದ್ದೀನಿ, ನಿನಗೂ ಗೊತ್ತು. ನಾನು ಒಂದಿನಾನು ಕಾಲೇಜ್ಗೆ ಹೈಫೈ ಲೆಗ್ಸುರಿ ಆಮೇಲೆ ಬ್ರ್ಯಾಂಡೆಡ್ ಯಾವುದು ಬಟ್ಟೆ ಹಾಕ್ಕೊಂಡು ಬಂದಿಲ್ಲ. ಒಂದು ಕಾರಲ್ಲಿನೂ ನನ್ನ ಕಾಲೇಜಿಗೆ ಬಂದಿಲ್ಲ. ನಿನಗೂ ಗೊತ್ತು, ನಾನು ನಿನ್ನ ಜೊತೆನೇ ನಡ್ಕೊಂಡೇ ಬರ್ತಾಯಿದ್ದೆ. ಬಟ್ ಲವ್ ಎಲ್ಲ ಅದು ಯಾರು ರಿಚ್ಚು ಆಮೇಲೆ ಯಾರು ಪುವರು ಅದು ನೋಡಿ ಬರಲ್ಲ ಕಣೆ. ಅದು ಮನಸ್ಸಿನ ಭಾವನೆ ಕಣೆ. ಆಯ್ತಮ್ಮ, ನಿನಗೆ ಲವ್ ಆಗಿದೆ, ಸೊ ನಿನಗೆ ಅದೊಂಥರ ಡಿಫ್ರೆಂಟ್ ಫೀಲಿಂಗು. ನನಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೇ ಇಲ್ಲ ಅಲ್ಲ, ನನಗೆ ಏನೂ ಗೊತ್ತಾಗಲ್ಲ ನೀನು ಏನು ಹೇಳಿದರು. ಒಂದು ಸಾರಿ ಲವಲ್ಲಿ ಬಿದ್ದ ಮೇಲೆ ಮಿಕ್ಕಿದೆಲ್ಲ ವೇಸ್ಟ್ ಅನಿಸುತ್ತೆ. ಒಂದು ಸಾರಿ ಮದುವೆ ಆದಮೇಲೆ ನಿನಗೆ ಗೊತ್ತಾಗುತ್ತೆ, ನಾನು ತುಂಬಿರೋ ಬಾವಿನಲ್ಲಿ ಬಿದ್ದಿದ್ದೀನಾ, ನೀರಿಲ್ದಿರೋ ಬಾವಿನಲ್ಲಿ ಬಿದ್ದಿದ್ದೀನಾ ಅಂತ ನಿನಗೆ ಗೊತ್ತಾಗುತ್ತೆ. ಇಲ್ಲಿ ಸುಖವಾಗಿದ್ದು ಅಲ್ಲಿ ಹೋಗಿ ಏನಕ್ಕೆ ಕಷ್ಟಪಡ್ತೀಯಾ? ಸುಮ್ಮನೆ ನಿಮ್ಮ ತಂದೆ ಯಾರನ್ನಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾರೆ, ಅವ್ರನ್ನ ಒಪ್ಕೊಂಡು ಮದುವೆ ಮಾಡ್ಕೊಳ್ಳಿ. ಏನೇ ನೀನು ಫ್ರೆಂಡ್ಗೆ ಸಪೋರ್ಟ್ ಮಾಡೋದು ಬಿಟ್ಟು ಬೇಡ ಅವ್ರ ಮದುವೆ ಆಗಬೇಡ ಅಂತ ಹೇಳ್ತಾ ಇದೀಯಾ? ನಿನಗೇನು ಗೊತ್ತು? ಒಂದು ಸಾರಿ ನೀನು ಲವ್ ಮಾಡು, ನಿಂಗೆ ಗೊತ್ತಾಗುತ್ತೆ ಅದರದ್ದು ಫೀಲ್ ಏನಂತ. ಇನ್ನೂ ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ ಕಣೆ. ನೀನು ಇವಾಗಲೇ ಯಾರ ಮುಂದೇನೂ ಹೇಳಬೇಡ. ನಿಮ್ಮ ಮನೇಲಂತೂ ಹೇಳಬೇಡ. ನಿಮ್ಮ ಮನೇಲಿ ಹೇಳಿದರೆ ನಿನ್ನ ನನ್ನ ಜೊತೆ ಟ್ರಿಪ್ಗೆ ಕಳಿಸಲ್ಲ ನೋಡು. ಅದು ಅಂತೂ ನಿಜ ಕಣೆ, ಟ್ರಿಪ್ಗೆಲ್ಲ ನಿಮ್ಮ ಮನೆಗೂ ಕಳಿಸಲ್ಲ ನನ್ನ. ಆದರೂ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್ ಕಣೆ. ಆ ಮೆಮೊರೀಸ್ ಅಂತೂ ಸಿಕ್ಕಾಪಟ್ಟಿದೆ. ನಂದು ವಿನಯ್ದು ಮೆಮೊರೀಸ್ ಅಂತೂ ತುಂಬಾ ಇದೆ. ನಾನು ಮದುವೆ ಆದರೆ ಅವನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಕಣೆ. ನಂದು ತುಂಬಾ ಮೆಮೊರೀಸ್ ಇದೆ ಕಣೆ. ನಾನು ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ, ಅದು ನನ್ನ ಗುಡ್ ಮೆಮೊರೀಸ್. ಆಮೇಲೆ ನಿನ್ನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಸೊ ನನಗೂ ತುಂಬಾ ಮೆಮೊರೀಸ್ ಇದೆ ಕಣೆ. ಅದೊಂಥರ ಜಾಲಿ ಡೇಸ್ ಕಣೆ. ಇವಾಗ ಮದುವೆ ಆದಮೇಲೆ ನಮ್ಮ ಕತೆ ಏನೇನು ದೇವ್ರಿಗೆ ಗೊತ್ತು. ಇರೇ ಏನೋ ಸೌಂಡ್ ಬರ್ತಾ ಇದೆ, ಆಚೆ ನೋಡ್ತೀನಿ. ನಮ್ಮ ಅಣ್ಣ ಇಲ್ಲೇ ಇದ್ದಾನೆ ಕಣೆ. ಅವ್ನಿಗೆ ಯಾವುದೋ ಕಾಲ್ ಬಂದಿದೆ, ಕಾಲಲ್ಲಿ ಮಾತಾಡ್ಕೊಂಡು ಇಲ್ಲೇ ಇದ್ದಾನೆ. ನಾವು ಮಾತಾಡಿರೋ ವಿಷಯ ಏನಾದರೂ ಗೊತ್ತಾದರೆ ಮುಗೀತು ಕಣೆ ಇವತ್ತು ನನ್ನ ಕತೆ. ಹೌದಾ, ನಿಮ್ಮ ಅಣ್ಣ ಇಲ್ಲೇ ಇದ್ದಾರಾ? ಅಯ್ಯೋ ದೇವ್ರೆ, ಏನಾಗುತ್ತೆ ನೋಡೆ ಇವಾಗ. ನಾನು ಬೇರೆ ಮೊದಲೇ ನಿಮ್ಮಣ್ಣಗೆ ಪರಿಚಯ ಆಗಿತ್ತು. ನನ್ನ ಬಗ್ಗೆ ಏನು ಅನ್ಕೊತಾರೆ ನೋಡೇ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ಅಂದ್ಕೊಂಡಿದ್ದಾರೆ. ನೀನು ಮಾಡೋ ಕತೆಗೆ ನನ್ನ ಹೆಸರು ಬರುತ್ತೆ ಕಣೆ. ಬೇರೆ ಅವ್ನು ಏನಾದರೂ ಇದ್ರೆ ಡೈರೆಕ್ಟಾಗಿ ಬಂದು ಕೇಳ್ತಾನೆ. ಅವ್ನು ಕಾಲಲ್ಲಿ ಇದ್ದಾನೆಲ್ಲ ಏನೂ ಕೇಳಿಸ್ಕೊಂಡಿರಲ್ಲ ಅನಿಸುತ್ತೆ.
ಆಯಿತು ಕಣೆ, ನಾನು ಮನೆಗೆ ಹೋಗಬೇಕು. ತುಂಬ ಲೇಟ್ ಆದರೆ ಮತ್ತೆ ನಮ್ಮಮ್ಮ ಬೈತಾರೆ. ನಿಂಗೂ ಗೊತ್ತಲ್ಲ ನಮ್ಮ ಮನೇಲಿ ಹೆಂಗೆ ಸ್ಟ್ರಿಕ್ಟ್ ಇದ್ದಾರೆ ಅಂತ. ಆಯ್ತಮ್ಮ, ನಿನಗೋಸ್ಕರ ನಮ್ಮಮ್ಮ ಅಡುಗೆ ಮಾಡಿಸಿದ್ದಾರೆ, ನೀನು ಊಟ ಮಾಡಿಕೊಂಡು ಹೋಗುವಂತೆ. ನಾನು ಫಸ್ಟು ಮನೇಲಿ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂತ. ಆವಾಗ ನಾನು ನಿನ್ನ ಕಾಲ್ ಮಾಡ್ತೀನಿ, ನೀನು ನಿಮ್ಮ ಅಮ್ಮನ ಹತ್ರ ಅವಾಗ ಮಾತಾಡ್ಸು. ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ಫಸ್ಟ್ ಹೇಳಿದರೆ, ಅಯ್ಯೋ ಮಗಳಾಗಿ ನೀವು ನನಗೆ ಹೇಳಿಲ್ಲ, ನಿನ್ನ ಫ್ರೆಂಡ್ ನನಗೆ ಹೇಳ್ತಾ ಇದ್ದಾಳೆ ಅಂತ ನಮ್ಮ ಅಮ್ಮನಿಗೂ ಬೇಜಾರಾಗಬಾರ್ದು ಕಣೆ. ಸೊ ಅದಕ್ಕೆ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ನಿಂಗೆ ಕಾಲ್ ಮಾಡ್ತೀನಿ, ನೀನು ಅವಾಗ ಹೇಳಿಬಿಡು ಕಣೆ. ಸರಿ ಕಣೆ, ಇವಾಗ ಊಟಕ್ಕೆ ಹೋಗೋಣ ಬಾ. ಊಟ ಮಾಡಿ ನನ್ನ ಡ್ರೈವರ್ಗೆ ಹೇಳ್ತೀನಿ, ಬಿಟ್ಟು ಬರ್ತಾರೆ. ಯು ಡೋಂಟ್ ವರಿ, ನಾನು ನಿಮ್ಮ ಅಮ್ಮನಿಗೆ ಹ್ಞೂ ಅನ್ನಿಸ್ತೀನಿ ಕಣೆ. ನಾನು ಈ ಟ್ರಿಪ್ನ ನಿನ್ನ ಕರ್ಕೊಂಡು ಹೋಗ್ತೀನಿ ಕಣೆ. ಸರಿ ಕಣೆ. ಆದರೂ ನನ್ನ ಲವ್ ವಿಷಯ ಯಾರ ಮುಂದೆನೂ ಹೇಳಬೇಡ ಕಣೆ, ಪ್ಲೀಸ್ ಕಣೆ. ಆಯ್ತಮ್ಮ, ನಾನೇನಕ್ಕೆ ಹೇಳಿ. ಓಕೆ ಬಾ, ಇವಾಗ ಊಟ ಮಾಡೋಣ. ಸೊ ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ಹೇಳಿದ್ದೀನಿ. ನೀವು ಎಲ್ಲರ ಮುಂದೆನೂ ಹೇಳಬೇಡ್ರಿ ಪ್ಲೀಸು. ನೀವು ಯಾರಾದರೂ ನಮ್ಮ ಅಮ್ಮನಿಗೆ ಹೇಳಿದರೆ ಆಯಿತು, ಇವಾಗ ಟ್ರಿಪ್ಪು ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಪ್ಲೀಸ್ ನಿಮ್ಗೆ ರಿಕ್ವೆಸ್ಟ್ ಕಣ್ರಿ, ಯಾರೂ ನಮ್ಮ ಮನೇಲಿ ಹೇಳಬೇಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಲವ್ಗೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಪ್ಲೀಸ್ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ.